ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಇವಳು ಡೈಲಿ ಮಿಷಿನ್ ತೋರಿಸ್ತಿದ್ಲು, ಇವತ್ತೇನು ಹೊಲ ತೋರಿಸ್ತಿದ್ದಾಳೆ ಅನ್ಕೋತಾ ಇದ್ದೀರಾ? ಹೌದು, ಇವತ್ತು ಸ್ವಲ್ಪ ಹೊಲಕ್ಕೆ ಬಂದಿದ್ದೆ. ಹೊಲದಲ್ಲಿ ಆಳುಗಳಿಗೆ ತಿನ್ನೋಕ್ಕೆ ನೋಡಿ ಬಿಟ್ಟಿಂದು ತೊಗೊಂಡು ಹೋಗ್ತಾಯಿದ್ದೀನಿ. ತಿನ್ನೋಕ್ಕೆ ಬೆಳಗ್ಗೆ 6 ಗಂಟೆಗೆ ಬಂದಿರ್ತಾರಲ್ವ, ಸೊ ಏನು ತೊಗೊಂಡು ಬಂದಿರಲಿಲ್ಲ ಅವ್ರಿಗೋಸ್ಕರ ತೊಗೊಂಡು ಹೋಗ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡಿಕೊಂಡು. ಇದು ನಮ್ಮದು ಕಬ್ಬು, ಇದು ಬೇರೆಯವ್ರ ಹೊಲ, ಅಂದರೆ ನಮ್ಮ ಅಣ್ಣ ತಮ್ಮಂದ್ರ ಹೊಲ. ಇದು ನಮ್ಮ ಕಬ್ಬಿದು. ಹೊಲದಲ್ಲಿ ಯಾವ ಥರ ಇದೆ ನೋಡಿ ವಾತಾವರಣ. ನಾವು ಕೂಡ ಯಾವಾಗಾದರೂ ಒಮ್ಮೆ ಅಷ್ಟೇ ಬರೋದು. ನಾನು ಅವ್ರಿಗೆ ಉಪ್ಪಿಟ್ಟು ತೊಗೊಂಬರ್ತಾಯಿದ್ದೀನಿ. ಅವರಿಗೆ ಉಪ್ಪಿಟ್ಟು ಕೊಟ್ಟು ಸ್ವಲ್ಪ ಡ್ರಿಪ್ಪಿನ ಪೈಪ್ ಏನೋ ಎಳೆಯೋದಿತ್ತು ಅಂತಿದ್ರು, ಅದನ್ನು ಸ್ವಲ್ಪ ಮಾಡಬೇಕು ಕೆಲಸ ಇವತ್ತು. ಬನ್ನಿ ಅವ್ರಿಗೆ ಕೂಡ ಉಪ್ಪಿಟ್ಟು. ಬಂದೀವ್ರಿ. ಏನು ಇಲ್ಲ ಐತೆ ಉಪ್ಪಿಟ್ಟು ಕೇಸರಿ ನೋಡಿ. ಇದೇ ಅರಿಶಿನ ಬೀಜ. ಇದನ್ನು ನಾವು ತೆಗೆದಿಟ್ಕೊಂಡಿರ್ತೀವಿ ಹೋದ ವರ್ಷದ ಅರಿಶಿನದಲ್ಲಿ. ಇದನ್ನೇ ಕ್ಲೀನ್ ಮಾಡ್ತಾ ಇದ್ದಾರೆ. ಅದು ಒಂದು ದೊಡ್ಡ ಇದನ್ನು ಮಾಡಿರ್ತಾರೆ. ಸೊ ಅದನ್ನ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ರೀತಿ ನೋಡಿ. ಇದು ನಮ್ಮ ಕಬ್ಬು ನೋಡಿ ಹೇಗಿದೆ. ಒಂದು ಅರ್ಧ ಕಬ್ಬು ಹಚ್ಚಿದ್ದಾರೆ, ಇನ್ನೊಂದು ಅರ್ಧ ಅರಿಶಿನ ಹಚ್ಚೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಮಾವಿನಕಾಯಿ ಎಷ್ಟು ಕೆಳಗಡೆ ಇದೆ. ಚಿಕ್ಕದು ಮಾವಿನಕಾಯಿ ಗಿಡ ನೋಡ್ತಾ ಇರ್ಬೋದು. ಎಷ್ಟು ಕೈಗೆ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ಕಟ್ ಮಾಡೋದಕ್ಕೆ. ಮಾವಿನಕಾಯಿ ಕೂಡ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಎಷ್ಟು ತುಂಬ ಆಗಿದೆ ಮಾವಿನಕಾಯಿಗಳು. ಕಲರ್ ನೋಡಿ ಅವ್ರದ್ದು ಎಷ್ಟು ಚೆನ್ನಾಗಿದೆ. ಇನ್ನೂ ಹಣ್ಣಿಗೆ ಬಂದಿಲ್ಲ, ಸ್ವಲ್ಪ ಇನ್ನೂ ಬಿರುಸಿನೇ ಇದೆ. ನಾನು ಅವ್ರಿಗೆ ಒಂದು ಸ್ವಲ್ಪ ಉಪ್ಪಿಟ್ಟಲ್ಲಿ ಕಟ್ ಮಾಡಿಕೊಡೋಣ ಅಂತ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಇದೆ ಅರಿಶಿನ ಬೀಜ. ಇಷ್ಟು ಇವಾಗ ಕ್ಲೀನ್ ಮಾಡಿದ್ರು ಅವರು. ನೋಡಿ, ಇದು ಕ್ಲೀನ್ ಮಾಡಿದ್ದು ಈ ರೀತಿ ಹೊಲಸಿರುತ್ತೆ ಅದರಲ್ಲಿ. ಈ ಹೊಲಸನ್ನ ತೆಗೆದು ಕ್ಲೀನ್ ಮಾಡಿದ್ರು. ಇದನ್ನು ನಾಳೆಗೆ ಅದರಲ್ಲಿ ಔಷಧ ಬ್ಯಾರಲ್ ಇದೆಯಲ್ಲ, ಆ ಬ್ಯಾರಲ್ಲಿ ಔಷಧ ಕಲಿಸಿ ಅದರಲ್ಲಿ ಹಾಕಿ ಎತ್ಬಿಟ್ಟು ಅರಿಶಿನ ಹಚ್ಕೋಬೇಕು. ಎಷ್ಟು ಚೆನ್ನಾಗಿ ಗಾಳಿ ಇದೆ ನೋಡಿ. ಸೊ ಇವತ್ತು ಟೈಮ್ ಆಯಿತು ಅಂತ ಡ್ರಿಪ್ಪಿಂಗ್ ಪೈಪು ನಾಳೆ ಎಳೆಯೋಣ ಅಂತಂದರು. ನಾಳೆ ಡ್ರಿಪ್ಪಿಂಗ್ ಪೈಪ್ ಎಳೆದು ಅರಿಶಿನ ಬೀಜ ಹಚ್ಚೋದಾಗುತ್ತೆ. ಅದೇ ನೋಡಿ ಡ್ರಿಪ್ಪಿಂಗ್ ಪೈಪು. ನೋಡಿ ಹೇಗಿದೆ ನೋಡಿ ಕಬ್ಬದು ನಮ್ಮ ಹೊಲದಲ್ಲಿದ್ದು. ನೋಡಿ ಹೀಗಿರುತ್ತೆ ಅರಿಶಿನ ಬೀಜ ಅಂದರೆ. ಅರಿಶಿನ ಬಂದಾಗ ಈ ರೀತಿ ಬೀಜಗಳನ್ನ ನೋಡಿ ತೆಗೆದಿಟ್ಟಿರ್ತಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನಮ್ಮದು ಸ್ವಲ್ಪ ದೊಡ್ಡದಿದೆ ಬೀಜ, ಕೆಲವೊಬ್ರದ್ದೆಲ್ಲ ಚಿಕ್ಕದಿದೆ. ಇಷ್ಟೆಲ್ಲ ಆಯಿತು. ನಮ್ಮ ಅತ್ತೆ ಹೊಲಸನ್ನೆಲ್ಲ ತೆಗೆದು ಒಗಿತಾ ಇದ್ದಾರೆ ಹೊರಗಡೆ. ಇದು ಬ್ಯಾರಲ್ಲು. ಈ ಬ್ಯಾರಲ್ಲೇ ನಾಳೆ ಔಷಧ ಕಲಿಸಿ ಆ ಬೀಜನ ಎತ್ತಬೇಕು. ನೋಡಿ ಟೈಮ್ ಇವಾಗ 5:30 ಆಯಿತು. ಸೊ ಇವಾಗ ಮನೆಗೆ ಹೊರಡಬೇಕು ಅಂತ ಈ ಕಡೆ ಬರ್ತಾಯಿದ್ದೀನಿ. ಹಸ್ಬೆಂಡು ಆಳುಗಳನ್ನ ಇಳಿಸ್ಬರಕ್ಕೆ ಹೋಗಿದ್ದಾರೆ ಮನೆಗೆ, ಅಂದರೆ ಮನೆ ಕಡೆ. ಸೊ ಅವ್ರು ಬರೋವರೆಗೂ ಒಂದಿಷ್ಟು ಚೌಳಿಕಾಯಿ ಆಗಿದೆ ನೋಡಬೇಕು. ಚೌಳಿಕಾಯಿ ಹಾಕಿದ್ರು ಅಲ್ಲ, ಸೊ ಪಲ್ಯಕ್ಕೆ ಹಾರ್ಕೊಂಡು ಹೋಗಬೇಕು ಅಂತ ನಾನು ಮುಂದೆ ಬರ್ತಾಯಿದ್ದೀನಿ. ಅತ್ತೆ ಅಲ್ಲೇ ಅದನ್ನು
ಏನು ನಾವು ಅರಿಶಿನ ಬೀಜನ ಹಸನ್ ಮಾಡಿದ್ವಲ್ವ ಅದನ್ನೆಲ್ಲ ತೆಗೆದೋಗಿದ್ದಾರೆ. ಸೊ ಇಲ್ಲಿವರೆಗೆ ಇಷ್ಟು ಕಬ್ಬಿದೆ. ಆಮೇಲೆ ಈ ಕಡೆಯಿಂದ ನೋಡಿ ಅಲ್ಲಿವರೆಗೂ ಪೂರ್ತಿ ಅರಿಶಿನ ಹಚ್ಚೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಮಣ್ಣ. ಸೊ ಪೂರ್ತಿ ಅಲ್ಲಿವರೆಗೆ, ಅಲ್ಲಿಂದ ಅಲ್ಲಿವರೆಗೂ ಏನು ದೊಡ್ಡ ಗಿಡ ಕಾಣಿಸ್ತಿದೆ ಅಲ್ವ ಅಲ್ಲಿವರೆಗೂ ಇದಿಷ್ಟು ನಮ್ಮದೇ ಹೊಲ ಇದು. ಈಗೆಲ್ಲ ಬಂದಾಗ ತೋರಿಸಿದ್ದೀನಿ. ಸೊ ಇನ್ನೊಂದು ಸಲ ತೋರಿಸ್ತದೇನೆ ಇರಿ. ಇವನ್ನ ಸಾಮಾನುಗಳನ್ನ ಇಲ್ಲೇ ಕೆಳಗಡೆ ಇಟ್ಟು ನಾವು ಚೌಳಿಕಾಯಿ ಆಗಿದೆಯಾ ನೋಡೋಣ ಬನ್ನಿ. ಚೌಳಿಕಾಯಿ ಆಗಿದ್ದರೆ ಒಂದಿಷ್ಟು ಚೌಳಿಕಾಯಿ ಹರ್ಕೊಂಡು ಹೋಗೋಣ ಪಲ್ಯಕ್ಕೆ. ಸೊ ಹೊಲದಲ್ಲಿ ಬೆಳೆದಿರುವಂಥ ತರಕಾರಿಗಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಕಡೆ ಹಳ್ಳಿಗಳಲ್ಲೆಲ್ಲ ಹೊಲಗಳೆಲ್ಲ ಬೆಳೆಯೋದು ತಿನ್ನೋದು ಜಾಸ್ತಿ ಹಣ ಕೊಟ್ಟು ತೊಗೊಂಡು ಎಲ್ಲ ಏನಿಲ್ಲ. ಇದು ನೋಡಿ ಮೆಣಸಿನ್ಕಾಯಿ ಗಿಡ, ಮೆಣಸಿನ್ಕಾಯಿ ಗಿಡ ಇನ್ನು ಮೊನ್ನೆನೇ ಹರ್ಕೊಂಬಂದು ಮೆಣಸಿನ್ಕಾಯಿ ಇದೆ. ಕೆಳಗಡೆ ಒಂದಿದೆ ನೋಡಿ, ಎಲ್ಲಿದೆ ನೋಡಿ ಮೆಣಸಿನ್ಕಾಯಿ, ಇಲ್ಲಿದೆ ನೋಡಿ ಚೌಳಿಕಾಯಿ. ನಿಮಿಷ ಕಾಣಿಸ್ತಿದೆಯಾ? ತಪ್ಪಲ ಇದೆಯಲ್ಲ. ಸೊ ಇದು ಚೌಳಿಕಾಯಿ ನೋಡಿ, ನೋಡಿ ಆಗಿದೆ ಚೌಳಿಕಾಯಿ. ತುಂಬ ಎಳೆದಿದೆ, ಇನ್ನು ತುಂಬ ಎಳೆದಿದೆ ಇದು. ನೈಸರ್ಗಿಕವಾಗಿ ಹೊಲದಲ್ಲಿ ಬೆಳೆದಿರುವಂಥ ಚೌಳಿಕಾಯಿ ಇದು. ನೋಡಿ ಯಾವ ರೀತಿ ಇದೆ ಚೌಳಿಕಾಯಿ, ಎಷ್ಟು ಕಲರ್ ಆಗಿದೆ ನೋಡಿ, ಎಷ್ಟು ಕಲರ್ ಇದೆ ಅಲ್ವಾ. ಒಂದು ಹಾಸಿಬಿಟ್ಟು ಟವಲ್ನ ಇದ್ರೊಳಗೆ ಹಾಕೊಂಡ್ಬಿಡೋಣ. ಸುಮ್ಮನೆ ಕೈಯಲ್ಲಿ ಆದರೆ ಇದಾಗೋದಿಲ್ಲ, ಇದ್ರೊಳಗೆ ಹಾಕ್ಬಿಡೋಣ. ಎಷ್ಟಾಗುತ್ತೆ ಅಷ್ಟು ಹಸ್ಬೆಂಡ್ ಬರೋವರೆಗೂ ಹರ್ಕೊಂಡು. ಇದು ಚೌಳಿಕಾಯಿ ಗಿಡನೇ. ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.